ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ನೇಹಿತರೆ, ವೆಲ್ಕಮ್ ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ನಾನು ಎಲ್ಲಪ್ಪ ಇದ್ದೀನಿ ಅಂದ್ರೆ OSM ಸ್ಟ್ರೀಮ್ ಸಿಟಿ ಫಾರ್ವರ್ಡ್ ಬೈ ಎಕ್ಸ್ಪೋನೆಂಟ್ ಈವೆಂಟ್ ಅಲ್ಲ ಇದ್ದೀನಿ. ಇಲ್ಲಿ ಏನಪ್ಪಾ ಅಂದ್ರೆ ನನಗೆ ಇನ್ವೈಟ್ ಮಾಡಿದ್ರು. ಏನಕ್ಕೆ ಇನ್ವೈಟ್ ಮಾಡಿದ್ರೆ ಅಂದ್ರೆ ಇವತ್ತು ಈ ಆಟೋ ನಮ್ಮ ಬೆಂಗಳೂರಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಇದು ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ಇದು 15 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. 0 to 100 15 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಅಂತೆ. ಸೊ ಇದು ನನಗೆ ಗೊತ್ತಿಲ್ಲ, ನಂಬಕ್ಕೆ ಆಗ್ತಾ ಇಲ್ಲ, ಬಟ್ ಆದ್ರೆ ನೋಡೋಣ. ಸೊ ಈವೆಂಟ್ ನ ನೋಡ್ಕೊಂಡು ಸೊ ನಾನು ಇಲ್ಲಿಂದ ಇದನ್ನ ರಿವ್ಯೂ ಮಾಡೋಣ ಅನ್ಕೊಳ್ತಾ ಇದೀನಿ. ಸೊ ಇದನ್ನ ಯಾವ ರೀತಿ 15 ನಿಮಿಷ ಚಾರ್ಜ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಇದು ನಮ್ಮ ಎಕ್ಸ್ಪೋನೆಂಟ್ ಎನರ್ಜಿ ಚಾರ್ಜಿಂಗ್ ಸ್ಟೇಷನ್. ಇದನ್ನ ನಾವು ಈ ಪಂಪ್ ಅಂತ ಕರಿತೀವಿ. ಓಕೆ, ಸೊ ಇದು ನಮ್ದು ಎಕ್ಸ್ಪ್ಲೋಡೆಡ್ ವ್ಯೂ ಆಫ್ ಬ್ಯಾಟ್ರಿ ಪ್ಯಾಕ್. ಓಕೆ, ಸೊ ಇದ್ರಲ್ಲಿ ಎಲ್ಲ ನೋಡ್ಬೋದು ನೀವು ಸೆಲ್ಸ್ ಹೆಂಗಿದೆ ಹೊರಗಡೆ, ಅಂಡ್ ನಾವು ಯಾವ ತರ ಕೂಲ್ ಮಾಡ್ತೀವಿ ಬ್ಯಾಟ್ರಿ ಪ್ಯಾಕ್ ನ, ಲೈಕ್ ನಾವು ಹೆಂಗ್ ಕಂಟ್ರೋಲ್ ಮಾಡ್ತೀವಿ ಓವರ್ ಆಲ್ ಎಲ್ಲ ಕರೆಂಟ್ ವೋಲ್ಟೇಜಸ್ ಎಲ್ಲಾನ ಹೆಂಗ್ ಕಂಟ್ರೋಲ್ ಮಾಡ್ತೀವಿ ಅಂತ ಇಲ್ಲಿ ನೋಡ್ಬೋದು. ಇದು ನಮ್ಮ BMS ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ ಇದನ್ನ. ದಿಸ್ ಇಸ್ BMS. ಓಕೆ, ಸೊ ಇದು ನಮ್ಮ ಈ ಪೋರ್ಟ್ ಅಂತ ಕರಿತೀವಿ. ಓಕೆ, ಇದರಿಂದಾನೇ ನಾವು ಚಾರ್ಜ್ ಮಾಡೋದು. ಓಕೆ, ಸೊ ನೀವು ನೋಡ್ಬೋದು ಇದರಲ್ಲಿಂದ ಏನ್ ಬ್ಲೂ ಕಲರ್ ನೀವು ಫ್ಲೂಯಿಡ್ ನೋಡ್ತೀರಾ, ಇದು ವಾಟರ್. ಸೊ ಇದು ನಿಮ್ಗೆ 2 ಹೋಸಲ್ಲಿ ಹೋಗ್ತಾ ಇದೆ, ಒಂದು ಇನ್ಲೆಟ್ ಒಂದು ಔಟ್ಲೆಟ್. ನಿಮ್ ಬ್ಯಾಟ್ರಿ ಪ್ಯಾಕ್ ಏನ್ ನೋಡ್ತಾ ಇದ್ದೀರಾ, ನಮ್ದು 2 ಕೋಲ್ಡ್ ಪ್ಲೇಟ್ ಇರುತ್ತೆ, ನಮ್ದು ಕೂಲ್ ಮಾಡುತ್ತೆ ಬ್ಯಾಟ್ರಿ ಪ್ಯಾಕ್. ಒಳಗಡೆ ಸೆಲ್ಸ್ ಇರುತ್ತೆ. ಇದ್ರೊಳಗಡೆ ಏನ್ ನೋಡ್ತಾ ಇದ್ದೀರಾ, ಇದು ನಮ್ದು ಸೆಲ್ಸ್ ಇದೆ. ಸೊ ನೀವು ಇಲ್ಲಿ ಬಂದು ನೋಡ್ಬೋದು ಇದು ಏನಿದೆ, ಈ ಫ್ಲೂಯಿಡ್ ಹೆಂಗ್ ರನ್ ಆಗ್ತಾ ಇದೆ, ಇದೇ ರೀತಿ ನಿಮ್ ಬ್ಯಾಟ್ರಿ ಪ್ಯಾಕ್ ಅಲ್ಲೂ ಇದೇ ರೀತಿ ರನ್ ಆಗುತ್ತೆ. ಸೊ ವಾಟರ್ ಇಲ್ಲಿಂದ ಬರುತ್ತೆ ನಿಮ್ಗೆ ಸ್ಟೇಷನ್ ಇಂದ, ಕೂಲ್ ಮಾಡುತ್ತೆ ಸೆಲ್ಸ್ ನ. ಓಕೆ, ಮತ್ತೆ ಕೆಳಗಡೆ ಹೋಗುತ್ತೆ, ಇಲ್ಲಿ ಕೂಲ್ ಮಾಡುತ್ತೆ, ಇಲ್ಲಿಂದ ಆಚೆ ಬರುತ್ತೆ. ಓಕೆ, ಮತ್ತೆ ಸ್ಟೇಷನ್ ಹೊರಗಡೆಗೆ ಹೋಗುತ್ತೆ, ಚಿಲ್ ಮಾಡುತ್ತೆ, ಮತ್ತೆ ವಾಟರ್ ಚಿಲ್ ಆಗಿ ಮತ್ತೆ ಪ್ಯಾಕ್ ಒಳಗಡೆಗೆ ಬರುತ್ತೆ. ದಿಸ್ ಇಸ್ ಹೌ ಲೈಕ್ ನಾವು ಹೀಟ್ ನ ಡಿಸಿಪಿಯೇಟ್ ಮಾಡ್ತೀವಿ ಪ್ಯಾಕ್ ಇಂದ. ಓಕೆ, ಸೊ ಸೆಲ್ಸ್ ಇಂದ ಕೂಲ್ ಮಾಡ್ಬಿಟ್ಟು ಇದನ್ನ 15 ಮಿನಿಟ್ಸ್ ಒಳಗಡೆ ಚಾರ್ಜ್ ಮಾಡ್ಲಿಕ್ಕೆ ಆಗುತ್ತೆ ನಮ್ಮ ಪ್ಯಾಕ್. ದಿಸ್ ಇಸ್ ಇದೆ ನಮ್ ಟೆಕ್. ಸೊ ಇದು ಫುಲ್ ಏನ್ ನೋಡ್ತಾ ಇದೀರಾ, ಇದೇ ಪ್ಯಾಕೇಜ್ ಫುಲ್ ಅಸೆಂಬಲ್ ಆಗಿರೋ ಪ್ಯಾಕ್ ನಿಮ್ಗೆ ವೆಹಿಕಲ್ ಅಲ್ಲಿ ಇರೋದು. ಓಕೆ ಸ್ನೇಹಿತರೆ, ಸೊ ಈ ಒಂದು ಟೆಕ್ನಾಲಜಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗ್ಬಿಟ್ಟೆ. ಸೊ ಇದು ನಮ್ಮ ಬೆಂಗಳೂರಲ್ಲಿ ಲಾಂಚ್ ಆಗ್ತಿರೋದು, ಇದು ಸಿಕ್ಕಾಪಟ್ಟೆ ಖುಷಿ ವಿಚಾರ. ಸೊ ಇನ್ನೊಂದೇನಪ್ಪ ಅಂದರೆ ಇದು ನಮ್ಮ ಬೆಂಗಳೂರು ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊಬೇಕು. ಯಾಕಂದರೆ ಇದರ CEO ಆಗಲಿ ಇದರ ತಂತ್ರಜ್ಞರು ಪ್ರತಿಯೊಬ್ಬರು ನಮ್ಮ ಬೆಂಗಳೂರಿನವರು. ಸ್ನೇಹಿತರೆ, ಸೊ ನೀವೇನು ನೋಡ್ತಿದ್ರಲ್ಲ OSM ಸ್ಟ್ರೀಮ್ ಸಿಟಿ ಆಟೋನ, ಸೊ ಈಗ ನಾನು ನನ್ನ ಎಂಡ್ ಅವ್ರಿಗೆ ತಗೊಂತ ಇದ್ದೀನಿ. ಇದನ್ನ ರಿಯಾಲಿಟಿ ಚೆಕ್ ಮಾಡೋಣ. ಏನಪ್ಪ ಅಂದರೆ ಮೊದಲನೇದು 15 ನಿಮಿಷದಲ್ಲಿ ಇದು ಚಾರ್ಜ್ ಆಗುತ್ತಾ, ಸೊ ಅದನ್ನ ನಿಮ್ಮ ಮುಂದೆ ತೋರಿಸ್ತೀನಿ. ಅದಾದ್ಮೇಲೆ ಇದನ್ನ ಮೈಲೇಜ್ ಟೆಸ್ಟ್ ಮಾಡೋಣ, ಸೊ ಇದು ಯಾವ ರೀತಿ ಇರುತ್ತೆ ಅಂತ. ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು HSR ಲೇಔಟ್ ಇಂದ ಸ್ಟಾರ್ಟ್ ಮಾಡಿ ಸಾದಳ್ಳಿ ಗೇಟ್ಗೆ ಹೋಗಿ, ಸಾದಳ್ಳಿ ಗೇಟಿಂದ ಲೆಗ್ಗೇರಿಗೆ ಹೋಗ್ತೀವಿ. ಸೊ ಟೋಟಲ್ ಎಷ್ಟು ಕಿಲೋಮೀಟರ್ ಕವರ್ ಆಗುತ್ತೆ, ಎಷ್ಟು % ಚಾರ್ಜ್ ಖಾಲಿ ಆಗುತ್ತೆ, ಸೊ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದಾದ್ಮೇಲೆ ಮೈನ್ ಪಾಯಿಂಟ್ 15 ನಿಮಿಷದಲ್ಲಿ ಇದು ಚಾರ್ಜ್ ಆಗುತ್ತಾ OSM ಸ್ಟ್ರೀಮ್ ಸಿಟಿ ಆಟೋ. ಸೊ ಇದು ಚಾಲೆಂಜು. ಸೊ ನೋಡೋಣ ಬನ್ನಿ. ಈಗ ಆಲ್ರೆಡಿ ಇದು 100% ಚಾರ್ಜ್ ಮಾಡಿಟ್ಟಿದ್ದೀವಿ. ಸೊ ಈಗ ಕಿಲೋಮೀಟ್ರನ್ನ 0 ಮಾಡ್ಕೊಳ್ಳೋಣ. ಓಕೆನಾ, ಸೊ ಈಗ ಕಿಲೋಮೀಟ್ರನ್ನ 0 ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ಸೊ ನನಗೆ ಎಲ್ಲಿದ್ದೀನಿ ಅಂದರೆ ST ಮಾಲ್ ಹತ್ರ ಇದ್ದೀನಿ. ಸೊ HSR ಲೇಔಟ್ ಇಂದ ಮೂವ್ ಆಗಿ ST ಮಾಲ್ ಹತ್ರ ಬಂದು ಈಗ ನಿಂತಿದ್ದೀವಿ. ಸ್ನೇಹಿತರೆ ನೋಡಿ, ಈಗ ನೋಡಿ 21 ಕಿಲೋಮೀಟರ್ ನಾವು HSR ಲೇಔಟ್ ಇಂದ ಬಂದಿರೋದು. ಸೊ ಈಗ 78% ಇನ್ನೂ ಪೆಂಡಿಂಗ್ ಇದೆ. ಸೊ ಆ ಲೆಕ್ಕಾಚಾರದಲ್ಲಿ ಸೊ 22% ಈಗ ಖಾಲಿಯಾಗಿದೆ. ಓಕೆನಾ, ಸೊ ಈಗ ನಾವು ಇಲ್ಲಿಂದ ಮೂವ್ ಆಗಿ ಸಾದಳ್ಳಿ ಗೇಟ್ವರೆಗೂ ಹೋಗೋಣ. ಸೊ ಬನ್ನಿ.
ಈಗ ನಾವು ಸಾದಲ್ಲಿ ಗೇಟ್ ಹತ್ರ ಇದ್ದೀವಿ, HSR ಲೇಔಟ್ 4th ಸೆಕ್ಟರ್ ಇಂದ. ಸೊ ಇಲ್ಲಿವರೆಗೂ ಟೋಟಲ್ 39 ಕಿಲೋಮೀಟರ್ ಬಂದಿದ್ದೀವಿ. ಸೊ 39 ಕಿಲೋಮೀಟರ್ಗೆ ನಮಗೆ ಖರ್ಚಾಗಿರುವಂಥ ಚಾರ್ಜಿಂಗ್ ಬಂದ್ಬಿಟ್ಟು 40%. ಸೊ ಓಕೆನಾ. ಸೊ ಅಲ್ಲಿಂದ ಈಗ ಡೈರೆಕ್ಟ್ ಇಲ್ಲಿಗೆ ಬಂದಿರೋದು. ಸೊ ಬನ್ನಿ ಈಗ ತೋರಿಸ್ಕೊಡ್ತೀನಿ ನಿಮಗೆ ಮೀಟರ್ ಬೋರ್ಡ್ನ. ಈಗ ನೋಡಿ ಇಲ್ಲಿ ಇನ್ನೂ ಪೆಂಡಿಂಗ್ ಬಂದ್ಬಿಟ್ಟು 60% ಚಾರ್ಜ್ನ ಪೆಂಡಿಂಗ್ ಇದೆ ಇನ್ನೂ. ಓಕೆನಾ. ಸೊ ಟೋಟಲ್ ಇಲ್ಲಿ ನೋಡಿ 39 ಕಿಲೋಮೀಟರ್ .2. ಸೊ ನಾವು ಬಂದಿರೋದು ಸೊ ಅಂದರೆ 40% ಚಾರ್ಜ್ನ ಖಾಲಿ ಆಗಿದೆ ಆಲ್ರೆಡಿ. ಇನ್ನೂ 60% ಇದೆ. ಈಗ ನಾವು ಸಾದಲ್ಲಿ ಗೇಟಿಂದ ಲೆಗ್ಗೇರಿಗೆ ಹೋಗೋಣ. ಏನಕ್ಕಪ್ಪ ಅಂದರೆ ಈಗ ಗಾಡಿಯಲ್ಲಿ ಇನ್ನೂ 60% ಚಾರ್ಜ್ ಇದೆ. ಸೊ ಇಲ್ಲಿಂದ ಲೆಗ್ಗೇರಿಗೆ ಹೋಗಿ ಲೆಗ್ಗೇರಿಯಲ್ಲಿ ಚಾರ್ಜಿಂಗ್ ಸ್ಲಾಟ್ನ ಅಲ್ಲಿ ಹಾಕೋಣ ಅಂತ. ಸೊ ನೋಡೋಣ. ಈಗ ಇಲ್ಲಿವರೆಗೂ 39 ಕಿಲೋಮೀಟರ್ ಬಂದಿದ್ದೀವಿ. ಸೊ 40% ಚಾರ್ಜ್ ಖಾಲಿ ಆಗಿದೆ. ಇಲ್ಲಿಂದ ಲೆಗ್ಗೇರಿಗೆ ಹೋದರೆ ಎಷ್ಟು ಕಿಲೋಮೀಟರ್ ಆಗ್ಬೋದು, ಅಲ್ಲಿ ಎಷ್ಟು ಚಾರ್ಜ್ ಖಾಲಿ ಆಗ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಬನ್ನಿ ಈಗ ಲೆಗ್ಗೇರಿಗೆ ಹೋಗೋಣ. ಸೊ ನಾನೀಗ ಸಾದಲ್ಲಿ ಗೇಟಿಂದ ಲೆಗ್ಗೇರಿ ಚಾರ್ಜಿಂಗ್ ಸ್ಲಾಟ್ಗೆ ಬಂದಿದ್ದೀನಿ. ಸೊ ಎಷ್ಟು ಕಿಲೋಮೀಟರ್ ರೋಡ್ ಇದೆ ಟೋಟಲ್ ಇವತ್ತು ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದಾಗಿಂದ. ಸೊ HSR ಲೇಔಟಿಂದ ಸಾದಲ್ಲಿ ಗೇಟಿಂದ ಲೆಗ್ಗೇರೆ. ಸೊ ಟೋಟಲ್ ಎಷ್ಟು ಕಿಲೋಮೀಟರ್ ರೋಡ್ ಇದೆ, ಎಷ್ಟು ಕಿಲೋಮೀಟರ್ ಖರ್ಚು ಅಂದರೆ ಮೀನ್ಸ್ ಚಾರ್ಜ್ ಎಷ್ಟು ಖಾಲಿ ಆಗಿದೆ. ಸೊ ಬೆಳಗ್ಗೆಯಿಂದ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಈಗ ನಾನು ಸ್ಟಾರ್ಟ್ ಮಾಡಿದಾಗ HSR ಲೇಔಟಲ್ಲಿ 100% ಇತ್ತು. ಸೊ ಇವಾಗ ಬಂದ್ಬಿಟ್ಟು 25% ಪೆಂಡಿಂಗ್ ಇದೆ, ಅಂದರೆ 75% ಚಾರ್ಜ್ ಖಾಲಿ ಆಗಿದೆ. ಸೊ ಟೋಟಲ್ ಎಷ್ಟು ಕಿಲೋಮೀಟರ್ ಓಡಾಡಿದೆ ಅಂದರೆ 75 ಕಿಲೋಮೀಟರ್ ಓಡಾಡಿದೆ. ಸೊ ನಾನು ಸ್ಟಾರ್ಟ್ ಮಾಡಿದ್ದು HSR ಲೇಔಟಲ್ಲಿ ಸ್ಟಾರ್ಟ್ ಮಾಡಿ ಸಾದಲ್ಲಿ ಗೇಟ್ಗೆ ಹೋಗಿ ಸಾದಲ್ಲಿ ಗೇಟಿಂದ ಲೆಗ್ಗೇರೆಗೆ ಬಂದಿದ್ದು. ಸೊ ಟೋಟಲ್ 75 ಕಿಲೋಮೀಟರ್ ಓಡಾಡಿದೆ. 75 ಕಿಲೋಮೀಟರ್ಗೆ 75% ಖಾಲಿ ಆಗಿದೆ. ಇನ್ನೂ ಪೆಂಡಿಂಗ್ 25 ಕಿಲೋಮೀಟರ್ ಇದೆ. 25% ಚಾರ್ಜಿಂಗ್ ಇನ್ನೂ ಪೆಂಡಿಂಗ್ ಇದೆ. ಸೊ ಈಗ ಇಲ್ಲಿ ಚಾರ್ಜ್ ಹಾಕೊಳ್ಳೋಣ. ಸೊ ಬನ್ನಿ. ಈ ಆಟೋದು ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪ ಅಂದರೆ ಚಾರ್ಜಿಂಗು. ಏನಕ್ಕಪ್ಪ ಅಂದರೆ ಇದನ್ನು ಇನ್ನೊಂದ್ಸರಿ ಹೇಳ್ತೀನಿ, ದೀಸ್ ಒನ್ ಬಿಗ್ಗೆಸ್ಟ್ ಚಾಲೆಂಜು. ಏನಕ್ಕಂದರೆ ನಿಮಗೆ 15 ನಿಮಿಷದಲ್ಲಿ ಫುಲ್ ಚಾರ್ಜ್ ಕವರ್ ಆಗುತ್ತೆ. ಸೊ ಇದು ಒಂಥರ ಇದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಸೊ ನೋಡೋಣ. ಇದು ಪವರ್ ಬೈ XPoint ಅಂತ ಇದೆ. ಸೊ ನೋಡೋಣ ಬನ್ನಿ ಇದು ಯಾವ ರೀತಿ ಅಂತ. 15 ನಿಮಿಷದಲ್ಲಿ ಅದು ಹೆಂಗೆ ಚಾರ್ಜಿಂಗ್ ಆಗುತ್ತೆ. ಸೊ ಇದು ನಿಜ ನಂಬೇಕಾ ಏನಂತ ಗೊತ್ತಾಗ್ತಿಲ್ಲ, ಬಟ್ ನೋಡೋಣ ಬನ್ನಿ. OSM 15 ಮಿನಿಟ್ಸ್ ಫುಲ್ ಚಾರ್ಜಲ್ಲಿ ನಿಮಗೆ ಪವರ್ಡ್ ಬೈ XPoint ಕಡೆಯಿಂದ. ಸೊ ನಿಮಗೆ ಇಲ್ಲಿ 0 to 100 15 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ. ಇದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು, ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಚಾರ್ಜಿಂಗ್ ಗನ್ನು. ಸೊ ಇದನ್ನ ಈ ರೀತಿ ತಗೊಂಡು ಈಗ ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇದು ನಿಮ್ಗೆ ಇನ್ನೊಂದೇನಪ್ಪ ಅಂದರೆ 15 ನಿಮಿಷದಲ್ಲಿ ನಿಮಗೆ ಚಾರ್ಜ್ ಆಗುತ್ತೆ ಅಂದರೆ ಸೊ ಅಷ್ಟೊಂದು ಈಸಿ ಅಲ್ಲ. ಸೊ ನಿಮ್ಗೆ ಇನ್ನೊಂದೇನಪ್ಪ ಅಂದರೆ ಮೊಬೈಲಲ್ಲಿ ಏನಾದರೂ ನಿಮಗೆ ಮೊಬೈಲ್ ½ ಅನ್ ಅವರಲ್ಲಿ ಚಾರ್ಜ್ ಫುಲ್ ಆಗುತ್ತೆ ಅಂದರೆ ಮೊಬೈಲ್ ಅದೇ ರೀತಿ ನಿಮಗೆ ಹೀಟ್ ಆಗುತ್ತೆ. ಬಟ್ ಆದರೆ ನಿಮಗೆ ಇಲ್ಲಿ ಬಂದ್ಬಿಟ್ಟು 15 ನಿಮಿಷದಲ್ಲಿ ಇಷ್ಟು ದೊಡ್ಡ ಆಟೋ ಬಂದ್ಬಿಟ್ಟು ಚಾರ್ಜ್ ಆಗುತ್ತೆ ಅಂದರೆ ಇದಕ್ಕೆ ಹೀಟ್ ಆಗಲ್ವಾ ಬ್ಯಾಟ್ರಿ ಏನಾದರೂ ಅಂದರೆ ಇದರಲ್ಲಿ ಒಂದು ಟೆಕ್ನಾಲಜಿ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಮುಂದೆ ಬನ್ನಿ. ಇಲ್ಲಿ ನೋಡಿ ನಿಮಗೆ ಇಲ್ಲಿ ಕೆಳಗಡೆ ಈ 4 ಪ್ಲಗ್ ಪಾಯಿಂಟ್ ಏನಿದೆ, ಇಲ್ಲಿ ಮೇಲೆ 5 ಇದೆಯಲ್ಲ, ಇದು ಬಂದ್ಬಿಟ್ಟು ನಿಮಗೆ ಚಾರ್ಜಿಂಗು ಇಲ್ಲಿಂದ ಆಗೋಕ್ಕೆ. ಬಟ್ ಆದರೆ ಇಲ್ಲಿ ಕೆಳಗಡೆ ಕೊಟ್ಟಿರೋಂಥ 2 ಬಂದ್ಬಿಟ್ಟು ಇದು ವಾಟ್ರು. ಸೊ ವಾಟ್ರ್ ಏನಪ್ಪ ಅಂದರೆ ಇಲ್ಲಿ ಒಂದು ಪೈಪಲ್ಲಿ ನಿಮಗೆ ಕೋಲ್ಡ್ ವಾಟ್ರ್ ಹೋಗುತ್ತೆ ಈ ಸ್ಟೇಷನಿಂದ ಅದಕ್ಕೆ. ಸೊ ಬ್ಯಾಟ್ರಿ ಮೇಲೆ ಇರುತ್ತೆ, ನಿಮ್ಗೆ ಟೆಕ್ನಾಲಜಿ ಅದೇ ಇರೋದು. 15 ನಿಮಿಷದಲ್ಲಿ ಅಷ್ಟು ಈಸಿಯಾಗಿ ಆಗ್ಬಿಡುತ್ತಾ, ಹೀಟ್ ಆಗಲ್ವಾ, ಪ್ರಾಬ್ಲಮ್ ಆಗಲ್ವಾ ಅಂದರೆ ನಿಮಗೆ ಬ್ಯಾಟ್ರಿ ಬಂದ್ಬಿಟ್ಟು ವಾರಂಟಿ ಇರೋಗೋಸ್ಕರ, ನಿಮಗೆ ಬ್ಯಾಟ್ರಿ ಸೇಫ್ ಆಗಿರೋಗೋಸ್ಕರ ನಿಮಗೆ ಈ ಒಂದು 2 ಏನು ಟೆಕ್ನಾಲಜಿ ಇದೆ. ಒಂದು ಬಂದ್ಬಿಟ್ಟು ವಾಟರ್ ಬಂದ್ಬಿಟ್ಟು ಕೋಲ್ಡ್ ವಾಟರ್ ಹೋಗೋದು, ಇನ್ನೊಂದು ವಾಟರ್ ಇಲ್ಲಿ ಬಂದು ಈ ಪೈಪಲ್ಲಿ ಬಂದ್ಬಿಟ್ಟು ಹಾಟ್ ವಾಟರ್. ಅಂದರೆ ನಿಮಗೆ ಬ್ಯಾಟ್ರಿ ಏನಾದರೂ ಹೀಟ್ ಆದಾಗ ಮೇಲೆ ಹೋದ ವಾಟರ್ ಏನಾದರೂ ಹೀಟ್ ಆದರೆ, ಕೋಲ್ಡ್ ವಾಟರ್ ಹೀಟ್ ಆದರೆ ಈ ಪೈಪಿಂದ ಹೀಟು ಮೀನ್ಸ್ ವಾಟರ್ ಔಟ್ಸ್ ಆಗುತ್ತೆ, ಹೀಟ್ ವಾಟರ್ ಔಟ್ ಆಗುತ್ತೆ. ಈ ವಾಟರ್ ಬಂದ್ಬಿಟ್ಟು ಅಲ್ಲಿ ಹೋಗುತ್ತೆ. ಏನಕ್ಕಂದರೆ ಬ್ಯಾಟ್ರಿ ಕೂಲ್ ಆಗೋಸ್ಕರ. ಸೊ ಈಗ ನಿಮಗೆ ಆಗ್ತಾ ಇದ್ದೀವಿ. ಸೊ ಬನ್ನಿ. ಇಲ್ಲ ಸ್ನೇಹಿತರೆ, ಈಗ ನಾನು ಚಾರ್ಜ್ನ ಪ್ಲಗ್ ಪಾಯಿಂಟ್ ಹಾಕಿದ್ದೀನಿ. ಟೈಮ್ ಬಂದ್ಬಿಟ್ಟು 6:28 ಆಗಿದೆ. ಸೊ ನೋಡೋಣ, ಈಗ ವೆಯ್ಟಿಂಗ್ ಫಾರ್ ಚಾರ್ಜಿಂಗ್ ಅಂತ ಆಗ್ತಾ ಇದೆ. ಸೊ ನೋಡೋಣ ಇರಿ. ಸೊ ಈಗ ನೋಡಿ ಆಟೋದಲ್ಲಿ 24% ಇದೆ. ಸೊ ಆಲ್ರೆಡಿ 24% ಇದೆ. ಸೊ ಈಗ 6:28 ಆಗಿದೆ ನೋಡಿ. ಟೈಮ್ ಬಂದ್ಬಿಟ್ಟು 6:28 ಆಗಿದೆ. ಸೊ ಈಗ ನೋಡೋಣ. ಸೊ ಈಗ 100 ಬಂದ್ಬಿಟ್ಟು ಎಷ್ಟೊತ್ತಲ್ಲಿ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ, ವೆಯ್ಟ್ ಅಂಡ್ ಸಿ. ಸೊ 6:41 ಆಗಿದೆ. ಸೊ 99. ಸೊ ಇನ್ನೊಂದು % ಅಷ್ಟೇ.
ಸೊ ಟೋಟಲ್ 13 ನಿಮಿಷ. ಸೊ 13 ನಿಮಿಷಕ್ಕೆ ನಿಮಗೆ 100% ಆಗಿದೆ. ಸೊ ನಿಜ ನಾನು ನಂಬಲಿಲ್ಲ ಆಗುತ್ತಾ ಆಗಲ್ಲ ಅಂತ, ಬಟ್ ಆದರೆ ಈಗ ನಿಮಗೆ ಲೈವಲ್ಲಿ ತೋರಿಸಿದ್ದೀನಿ. 6:41 ಕರೆಕ್ಟಾಗಿ 6:41. ಸೊ ಆಲ್ಮೋಸ್ಟ್ 99 ಆಗಿದೆ. ಸೊ ನೋಡಿ 100 13 ನಿಮಿಷಕ್ಕೆ 100. ಸೊ ನಿಮಗೆ ನಾನು ಚಾರ್ಜ್ ಹಾಕಿದಾಗ 24% ಆಲ್ರೆಡಿ ಇತ್ತು. ಸೊ ನಿಮಗೆ 13 ನಿಮಿಷದಲ್ಲಾಗಿದೆ. ಸೊ ಅತಿ ಫಾಸ್ಟ್ ಆ್ಯಂಡ್ ಚಾರ್ಜರ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಇದೇ ಫಸ್ಟ್, ನಾನು ನೋಡ್ದಂಗೆ ಇದೇ ಫಸ್ಟ್ ಚಾರ್ಜಿಂಗ್ ಅಂತ ನಾನು ಇದನ್ನು ಇದು ಮಾಡ್ತೀನಿ. ಚಾಲೆಂಜು ನಾನು ನಿಜ ಚಾಲೆಂಜ್ ಹಾಕಿದ್ದೆ, ಇದು ಆಗುತ್ತಾ ಆಗಲ್ವ ಅಂತ ನಂಬಿರಲಿಲ್ಲ. ಬಟ್ ನಿಜ ನನಗಂತೂ ಶಾಕಿಂಗ್ ಅನಿಸ್ತಾ ಇದೆ. ಬಿಕಾಸ್ 15 ನಿಮಿಷದಲ್ಲಿ ನಿಮಗೆ 100% 0 to 100 15%ಅಲ್ಲಿ ನಿಮಗೆ ಚಾರ್ಜ್ ಆಗುತ್ತೆ ಅಂದರೆ ನಿಜ ಹೇಳಬೇಕು ಅಂದರೆ ಒಂದು ನಿಮಿಷ ತೆಗಿಯೋಣ. ಸೊ ನೋಡಿ ನಿಮಗೆ ವಾಟ್ರು ಇಲ್ಲಿ ಓಕೆನಾ. ಸೊ ನೋಡಿ ಇದು ವಾಟ್ರು ನಿಮಗೆ ಆಗಲೇ ಹೇಳ್ದಂಗೆ ಈ ಗಾಡಿನ, ಸೊ ಗಾಡಿ ಏನಾದರೂ 15 ನಿಮಿಷದಲ್ಲಿ ಚಾರ್ಜ್ ಫುಲ್ ಆದಾಗ ನಿಮಗೆ ಏನು ಪ್ರಾಬ್ಲಮ್ ಆಗಲ್ವಾ ಅಂದರೆ ಏನೂ ಆಗಲ್ಲ. ಏನಕ್ಕೆ ಪ್ರಾಬ್ಲಮ್ ಆಗಲ್ಲ ಅಂದರೆ ಇದರಲ್ಲಿ ಇರೋವಂತಹ ಟೆಕ್ನಾಲಜಿ ಏನಪ್ಪ ಟೆಕ್ನಾಲಜಿ ಅಂದರೆ ಕೋಲ್ಡ್ ವಾಟ್ರ್ ಹೋಗುತ್ತೆ. ನಿಮಗೆ ಆಗಲೇ ಇಲ್ಲ ನೋಡಿ ತೋರಿಸ್ತೀನಿ ಇನ್ನೊಂದ್ಸರಿ. ನೋಡಿ ಇಲ್ಲಿ ಬಂದು ನಿಮಗೆ ಕೋಲ್ಡ್ ವಾಟ್ರು ಇನ್ ಆಗುತ್ತೆ, ಇಲ್ಲಿ ಬಂದು ಹಾಟ್ ವಾಟ್ರು ಔಟ್ ಆಗುತ್ತೆ. ಏನಕ್ಕಪ್ಪ ಈ ಟೆಕ್ನಾಲಜಿ ಅಂದರೆ ಬ್ಯಾಟ್ರಿ ಹೀಟ್ ಆದರೂ ನಿಮಗೆ ಪ್ರಾಬ್ಲಮ್ ಏನೂ ಆಗಬಾರ್ದು ಅಂತ. ಏನಕ್ಕಪ್ಪ ಅಂದರೆ ಅಕಸ್ಮಾತ್ ನಿಮಗೆ ಬೇರೆ ಕಡೆ ಎಲ್ಲ ನೋಡಿರ್ತೀರ ಬ್ಯಾಟ್ರಿ ಬೇಗ ಚಾರ್ಜ್ ಆದರೆ ಬ್ಯಾಟ್ರಿ ಹೋಗ್ಬಿಡುತ್ತೆ. ಬಟ್ ಆದರೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಏನಕ್ಕಪ್ಪ ಅಂದರೆ ಎಕ್ಸಾಂಪಲ್ ಇದೇ ನಿಮಗೆ ವಾಟ್ರು, ನಿಮಗೆ ಕೋಲ್ಡ್ ವಾಟ್ರ್ ಹೋಗುತ್ತೆ, ಹಾಟ್ ವಾಟ್ರು ಬರುತ್ತೆ. ಸೊ ನೋಡಿದ್ರಲ್ಲ, ಈ ಸಿಸ್ಟಮ್ ಇರೋದ್ರಿಂದ, ಈ ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಏನಪ್ಪ ಬೆನಿಫಿಟ್ ಅಂದರೆ ನಿಮಗೆ ಬೇರೆ ಎಲ್ಲಾದರೂ ಫಾರ್ ಎಕ್ಸಾಂಪಲ್ ಮೊಬೈಲ್ ಏನಾದರೂ ಫಾಸ್ಟಾಗಿ ಚಾರ್ಜ್ ಆದರೆ ಮೊಬೈಲ್ ಹೀಟ್ ಆಗಿಬಿಡುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ಬಟ್ ಇಲ್ಲಿ 15 ನಿಮಿಷದಲ್ಲಿ ನಿಮಗೆ ಚಾರ್ಜ್ ಆಗುತ್ತೆ. ಬಟ್ ಏನು ಪ್ರಾಬ್ಲಮ್ ಆಗಲ್ಲ ಅಂದರೆ ಆಗಲ್ಲ. ಬಿಕಾಸ್ ಈ ಒಂದು ವಾಟರ್ ಸಿಸ್ಟಮ್ ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಬ್ಯಾಟ್ರಿ ಹೀಟ್ ಆದಷ್ಟು ಕೋಲ್ಡ್ ವಾಟ್ರ್ ಹೋಗಿ ನಿಮಗೆ ಬ್ಯಾಟ್ರಿನ ಕೂಲ್ ಮಾಡುತ್ತೆ. ಕೂಲಾಗಿ ವಾಟ್ರು ಬಿಸಿಯಾಗಿ ವಾಟ್ರ್ ಮತ್ತು ಬ್ಯಾಕ್ ಹಿಂಗೆ ಬಂದ್ಬಿಡ್ತದೆ ನಿಮಗೆ. ಅದಕ್ಕೆ ಕೆಳಗಡೆ 2 ಪೈಪ್ ಬಂದಿರೋದು. ಮತ್ತು ನಿಮಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ವಾರಂಟಿನೂ ಅಷ್ಟೇ. ಬೇರೆ ಕಡೆ ಈಗ ಯಾವುದಾದ್ರೂ ಬೇರೆ ಎಲೆಕ್ಟ್ರಿಕ್ ಆಟೋಗೆ 1 ಲಕ್ಷ ಕಿಲೋಮೀಟರ್ ನಿಮಗೆ ವಾರಂಟಿ ಕೊಟ್ಟಿದ್ರೆ ನಿಮಗೆ ಇದು 2 ಲಕ್ಷ ಕಿಲೋಮೀಟರ್ ನಿಮಗೆ ವಾರಂಟಿ ಕ್ಲೈಮ್ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮಗೆ 5 ಇಯರ್ಸ್ ವಾರಂಟಿ ಇದೆ ಇದಕ್ಕೆ, ಓಕೆನಾ. ಸೊ ಇಲ್ಲಿ ಬ್ಯಾಟ್ರಿ ನಿಮಗೆ ಎಷ್ಟು ಫಾಸ್ಟಾಗಿ ಆಗುತ್ತೋ ನಿಮಗೆ ಬೇರೆ ಏನೂ ಸೈಡ್ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಿಕಾಸ್ ಈ ಒಂದು ಟೆಕ್ನಾಲಜಿ ಬೇರೆ ಎಲ್ಲೂ ಇಲ್ಲಿವರೆಗೂ ಆಗಿಲ್ಲ. ಇದು ಬೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮಗೆ ಬ್ಯಾಟ್ರಿ ಏನೂ ತೊಂದರೆ ಆಗದೆ ಇರೋದಕ್ಕೆ ಈ ಒಂದು ಟೆಕ್ನಾಲಜಿನೇ ಕಾರಣ. ಇಲ್ಲಿ ಇಡೀ ನನ್ನ ಪ್ರಕಾರ ನಾನು ರಿಸರ್ಚ್ ಮಾಡ್ದಂಗೆ ಇಡೀ ವರ್ಲ್ಡಲ್ಲೇ ಈ ಒಂದು ಟೆಕ್ನಾಲಜಿ ಫಸ್ಟ್ ಟೈಮ್ ಇಲ್ಲಿ ಅಳವಡಿಸಿರೋದು. ಈ ಒಂದು ಚಾರ್ಜಲ್ಲಿ ನಿಮಗೆ 15 ನಿಮಿಷದಲ್ಲಿ 100% ಚಾರ್ಜ್ ಆದರೆ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ ಈ ಒಂದು ಆಟೋದಲ್ಲಿ. ಈ ಕಡೆ ಬನ್ನಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ನಿಮಗೆ ಇಲ್ಲೊಂದು ಪಾಯಿಂಟ್ ಇದೆ. ಈ ಒಂದು ಪಾಯಿಂಟಲ್ಲಿ ನಿಮಗೆ ಮನೆಯಲ್ಲಿ ಚಾರ್ಜ್ ಆಗ್ಬೋದು. ಅದು ಫಾಸ್ಟ್ ಚಾರ್ಜರ್ ಆದರೆ ಇದು ಮನೆಯಲ್ಲಿ ಚಾರ್ಜ್ ಮಾಡೋಂಥ ಪಾಯಿಂಟ್. ಇದು ನಿಮಗೆ 100% ಆಗೋಕ್ಕೆ 4 ಅವರ್ಸ್ ಆಗುತ್ತೆ. ಇದು ನಿಮಗೆ ಮನೆಯಲ್ಲಿ ನೀವು ಇದನ್ನು ಚಾರ್ಜ್ ಹಾಕೋಬೋದು. ನಿಮಗೆ ಬ್ಯಾಟ್ರಿ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಸೊ ಇದು ಬ್ಯಾಟ್ರಿ, ಓಕೆನಾ. ಇದು ನಿಮಗೆ ಬ್ಯಾಟ್ರಿ ಸ್ಪೇಸ್ ಬರುತ್ತೆ. ನಿಮಗೆ ಆಗಲೇ ಹೇಳ್ದಂಗೆ ನಿಮಗೆ ವಾಟ್ರ್ ಹೇಳಿದ್ನಲ್ಲ ನೋಡಿ, ಇಲ್ಲಿ ಬರುತ್ತೆ ನಿಮಗೆ. ಇಲ್ಲೇನಪ್ಪ ಅಂದರೆ ವಾಟ್ರ್ ಬಂದುಬಿಟ್ಟು ಇಲ್ಲಿ ಕೋಲ್ಡ್ ವಾಟ್ರ್ ಬರುತ್ತೆ. ಬ್ಯಾಟ್ರಿ ಏನಾದರೂ ಹೀಟ್ ಆದರೆ ಇಲ್ಲಿ ಕೋಲ್ಡ್ ವಾಟ್ರು ಬಿಸಿಯಾಗಿ ಮತ್ತು ವಾಟ್ರು ಔಟ್ ಆಗುತ್ತೆ. ಅದು ಸ್ನೇಹಿತರೆ, ಸೊ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ನೀವೇನಾದರೂ ನಿಮ್ಮ ಹತ್ರ ಹಳೆ ಆಟೋ ಯಾವುದಾದ್ರೂ CNG ಆಟೋ ಇದ್ದರೆ ಅದನ್ನು ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು. ಎಕ್ಸ್ಚೇಂಜ್ ಮಾಡಿಕೊಂಡು ಈ ಆಟೋನ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮಗೆ ಸರ್ವಿಸ್ ಅಂತ ಬಂದಾಗ ನಮಗೆ ತುಂಬ ಪ್ರಾಬ್ಲಮ್ ಆಗೋದು ಬೇರೆ ಬೇರೆ ಗಾಡಿಗಳಾಗಲಿ, ಇಲ್ಲ ಅಂದರೆ ಬೇಗ ರೆಸ್ಪಾನ್ಸ್ ಕೊಡಲ್ಲ ಅಥವಾ ಬೇಗ ಮಾಡಿಕೊಡಲ್ಲ. ಸೊ ಅದನ್ನು ಆ ರೀತಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಕ್ವಿಕ್ಕಾಗಿ ರೆಸ್ಪಾನ್ಸ್ನ ಮಾಡ್ತಾರೆ ಮತ್ತು ಅತಿ ಕಡಿಮೆ ರೇಟಲ್ಲಿ ನಿಮಗೆ ಸರ್ವಿಸ್ನ ಮಾಡಿಕೊಡ್ತೀವಿ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ನಿಮಗೆ ಈ ಆಟೋ ಬಂದುಬಿಟ್ಟು ನೀವು ಟ್ರಾವೆಲ್ ಮಾಡಿದಾಗ ನೀವು 1 ಕಿಲೋಮೀಟರ್ಗೆ ನಿಮಗೆ 1 ರೂಪಾಯಿ ಖರ್ಚಾಗೋದು. ಸೊ ನೀವು ಕಂಪ್ಯಾರಿಸನ್ ಆಟೋ ಅಂದರೆ ಲೈಕ್ CNG ಆಟೋಗೆ ನೀವು ಕಂಪೇರ್ ಏನಾದರೂ ಮಾಡಿಕೊಂಡ್ರೆ ನಿಮಗೆ 1 ವರ್ಷಕ್ಕೆ ನಿಮಗೆ 60,000 ಈ ಆಟೋಯಿಂದ ನಿಮಗೆ ಸೇವ್ ಆಗುತ್ತೆ. ಅಂದರೆ 1 ಕಿಲೋಮೀಟರ್ಗೆ ಜಸ್ಟ್ 1 ರೂಪಾಯಿ ಅಷ್ಟೇ ನಿಮಗೆ. ಇದು ಇನ್ನೊಂದೇನಪ್ಪ ಅಂದರೆ ನಿಮಗೆ ಬೆಂಗಳೂರಲ್ಲಿ ನಿಮಗೆ ಪ್ರತಿ 4 ಕಿಲೋಮೀಟರ್ಗೆ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ. ಸೊ ನಿಮಗೆ ಯಾವುದೇ ರೀತಿ ಚಾರ್ಜಿಂಗ್ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಏನಕ್ಕಪ್ಪ ಅಂದರೆ ನಮಗೆ ನಾವು ಡ್ಯೂಟಿ ಮಾಡಿದಾಗ ಫಾರ್ ಎಕ್ಸಾಂಪಲ್ಲು ಬೇಕಾಗಿರೋದೇ ನಮಗೆ ಚಾರ್ಜಿಂಗ್ ಸ್ಲಾಟ್ಸು. ಸೊ ನಿಯರ್ ಬೈ ಎವ್ರಿ 4 ಕಿಲೋಮೀಟರ್ಸ್ಗೆ ನಿಮಗೆ ಬೆಂಗಳೂರಲ್ಲಿ ಚಾರ್ಜಿಂಗ್ ಸ್ಲಾಟ್ಸು ಅವೈಲೇಬಿಲಿಟಿ ಇದೆ ಕಂಪ್ನಿ ಕಡೆಯಿಂದ. ಸ್ನೇಹಿತರೆ, ಸೊ ಈ ಗಾಡಿ ಬಂದ್ಬಿಟ್ಟು ಪೇಲೋಡ್ ಬಂದ್ಬಿಟ್ಟು 533 kg ಇರ್ತದೆ. ಮತ್ತು ಇದು ಬಂದ್ಬಿಟ್ಟು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಈ ಗಾಡಿದು 45 ಕಿಲೋಮೀಟರ್ ಇರ್ತದೆ. ಮತ್ತು ಇನ್ನೊಂದು ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 8.8 kW ಇರ್ತದೆ. ಸ್ನೇಹಿತರೆ, ಸೊ ಈ ಆಟೋ ಬಂದ್ಬಿಟ್ಟು ನಿಮಗೆ ಇಂದ ಸಿಟಿ ಬಂದ್ಬಿಟ್ಟು 100 ಕಿಲೋಮೀಟರಿಂದ 120 ಕಿಲೋಮೀಟರ್ ಹೋಗುತ್ತೆ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಆಟೋಗೆ ನಿಮಗೆ 5 ವರ್ಷ ವಾರಂಟಿ ಇದೆ. ಮತ್ತು ಇನ್ನೊಂದು 2 ಲಕ್ಷ ಕಿಲೋಮೀಟರ್ ವಾರಂಟಿ ಕೂಡ ಸಿಗುತ್ತೆ. ಇದು ಕಂಪ್ನಿಯವರು ಕ್ಲೈಮ್ ಮಾಡ್ತಾ ಇದ್ದಾರೆ.
ಸ್ನೇಹಿತರೆ, ಸೊ ಮೈನ್ ಏನಪ್ಪ ಅಂದ್ರೆ ನೀವು ಈ ಗಾಡಿ ತಗೊಬೇಕು ಅಂದ್ರೆ ಇದ್ರ ಕಾಸ್ಟ್ ಗೊತ್ತಾಗ್ಬೇಕಲ್ಲ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 3,25,000 ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಮಾಡಬಹುದು.